ಎಲ್ರಿಗೂ ನಮಸ್ಕಾರ, ನಾನು ನಿಮ್ಮ ನಿತಿನ. ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಬ್ಲಾಗ್ ಗೈಸ್. ಸೊ ಇವತ್ತು ನಾವು ಪಾನಿಪುರಿ ಸೆಲ್ ಮಾಡೋ ಚಾಲೆಂಜ್ ಮಾಡ್ತಿದ್ರಿ. ನಾವಿಲ್ಲೇ ಗೆದ್ದಲಲ್ಲಿರೋ ಒಂದು ಪಾನಿಪುರಿ ಅಂಗಡಿಗೆ ಬಂದಿದ್ರಿ. ಸೊ ನಮಗೆ ಗೊತ್ತಿರೋ ಅಣ್ಣನೇ. ಇವಾಗ ಒಂದು 2 ಅವರ್ 3 ಅವರ್ ಪಾನಿಪುರಿ ಸೆಲ್ ಮಾಡೋಣ, ಎಷ್ಟಾಗುತ್ತೆ ಅಂತ ನೋಡೋಣ ಬಿಸ್ನೆಸ್ಸು. ಸೊ ಬನ್ನಿ ನಮ್ಮ ಅಣ್ಣ ಹತ್ರ ಮಾತಾಡ್ಸ್ಕೊಬೋದು. ಅಣ್ಣ, ಎಲ್ಲನ ಇರೋದು ಅಂಗಡಿ ನಮ್ಮದು? ಎಳ್ಳೂರು ಮೈನ್ ರೋಡ್, ಗೆದ್ಲಹಳ್ಳಿ. ಅಣ್ಣ, ಒಂದು ದಿನಕ್ಕೆ ಎಷ್ಟನ ಆಗುತ್ತೆ? ಒಂದು ದಿನಕ್ಕೆ 8ರಿಂದ 9 10 ಸಾವಿರ ಆಗುತ್ತೆ. 2 ಅವರ್ಗೆ? 2 ಅವರ್ಗೆ ಮ್ಯಾಕ್ಸಿಮಮ್ ಏನಿಲ್ಲ 1500 to 2000 ಆಗುತ್ತೆ. ಸೊ ಇವತ್ತು ನಾನು 2000 ರುಪೀಸ್ ಒಂದು 2 ಅವರ್ ಕೆಲಸ ಮಾಡ್ತೀನಿ, 2000 ರುಪೀಸ್ ಮಾಡ್ತೀನಿ. ಓಕೆ, ಚಾಲೆಂಜ್ ಹೆಂಗಿರುತ್ತೆ ಅಂತ ನೋಡೋಣ. ಓಕೆನಾ? ಓಕೆ, ಬನ್ನಿ ಗೈಸ್, ಇವಾಗ ಮಾಡೋಣ. ನೋಡಿ ಗೈಸ್, ಫಸ್ಟ್ ನೋಡ್ಕೊಳೋಣ ನಾವು ನಾ ಹೇಗೆ ಮಾಡ್ತವ್ರೆ ಅಂತ. ಇಡೀ ಅವರು ನೀಡಿ, ಪರವಾಗಿಲ್ಲ. ನಮ್ಮ ರೆಡಿ, ಮತ್ತೆ ಇದ್ರಲ್ಲೆಲ್ಲ ಬರುತ್ತೆ. ಇಲ್ಲಿರೋರೆಲ್ಲ ನಮ್ಮ ರೆಡಿ, ಪರವಾಗಿಲ್ಲ. ಅಲ್ಲ, ಚರ್ಚ್ ಸ್ಟ್ರೀಟ್ ಅಲ್ಲಿ ಎಲ್ಲಾದ್ರೂ ಇಟ್ಕೊಳತ್ತಾನೆ ಅಣ್ಣ, ಹುಡುಗಿರು ಜಾಸ್ತಿ ಜನರು ಬಿಡ್ತಾರೆ. ಅಯ್ಯೋ, ಇಲ್ಲಿ ಬರೋ ಹುಡುಗಿರೇ ಸಾಕು ಬಾ. ಇನ್ನೇನ ಹುಡುಗಿರು. ಅವನೇ ನೋಡ್ಕೊಂಡ ತುಂಬಾ ತರಲೆ ಮಾಡ್ತವ್ರ ಗೈಸ್, ನನ್ ಟೆನ್ಷನ್ ಕೊಡ್ತಾರ ಇವ್ರಿಬ್ರು. ಶಾರ್ಪ್ ಆಗಿದೆಯಾ? ಫಸ್ಟ್ ಟೈಮ್ ಮುಖ ತೋರಿಸ್ಬಿಟ್ರು. ಅಯ್ಯೋಯ್ಯೋ, ಮಳೆ ಜೋರ್ ಇವತ್ತು. ಇದ ಗೈಸ್ ಎಲ್ಲ ನಾವು ಅನನೆ ಮಾಡ್ತಾರೆ, ನಾವು ಸುಮ್ಮನೆ ನಿಂತ್ಕೊಂಡು ನೋಡೋಣ ಅಷ್ಟೇ. ಇವತ್ತು ಅಲ್ಲಿ 2000 ರೂಪಾಯಿ ಆಗೋವರೆಗೂ ನಾವು ನಿಂತ್ಕೊಂಡು ನೋಡ್ಕೊಂಡು ಹೋಗೋಣ ಅಷ್ಟೇ ಗೈಸ್. ಯಾವುದೋ ಮಾಡೋ ಅಂಥದ್ದು ಯಾವುದೂ ಇಲ್ಲ ನಮಗಿಲ್ಲಿ. ಒಂದ ಪಾನಿಪುರಿ ಬಿಡ್ತಾರೆ, ಇಲ್ಲಂದ್ರೆ ಬೇಲ್ಪುರಿ ಬಿಡ್ತಾರೆ. ನಮ್ಮ ಮಾಡೋ ಅಂಥ ಮಸಾಲೆ ಪುರಿಗೆ ಕಸ್ಟಮರೇ ಇಲ್ಲ ಗೈಸ್. ಇವಾಗ ಕಸ್ಟಮರ್ಸ್ ಬಂದವ್ರು ಗೈಸ್, ಇವಾಗ ನಾವು ಮಾಡೋಣ. ಕಸ್ಟಮರ್ಸ್ ಬಂದವ್ರೆ, ನಾವು ಮಾಡೋಣ. ಮಾಡಕ್ ವೇಟ್ ಮಾಡ್ತಿದ್ದೀನಿ ಗೈಸ್, ಮಾಡಕ್ ವೇಟ್ ಮಾಡ್ತಿದ್ದೀನಿ. ಮಾತಾಡುವಾಗ ಎತ್ತಲ್ಲ ಗೈಸ್ ಇವನು, ಯಾವಾಗ ಮಾತಾಡಲ್ಲ ಅವಾಗ ಸುಮ್ಮನೆ ನಿಂತ್ಕೊಂಡಿರ್ತಾನೆ ನೀನು. ವೇಸ್ಟ್ ನನ್ನ ಮಗ. ಮತ್ತೆ ಇದ ಅಲ್ಲೇ ಇಟ್ಕೊಂಡು ನೋಡಿ. ಇನ್ನೊಂದು ಹಾಕು, ಇನ್ನೊಂದು 4 ಇರೋ. 1 ನಿಮಿಷ, 3 ಇದು ಒಟ್ಟಿಗೆ ಹಾಕೊಂಡು ಫಾಸ್ಟಾಗಿ ಮಾಡ್ತಾರೆ ಗೈಸ್. ನಮ್ಮ ಕೈಯಲ್ಲಿ ಫಾಸ್ಟಾಗಿ ಮಾಡೋಕ್ಕಾಗಲ್ಲ. ಸುಮ್ಮನೆ ಕಸ್ಟಮರ್ ಬೇಜಾರು ಮಾಡ್ಕೊಂಡ್ಬಿಟ್ರೆ ಕಷ್ಟ. ಆಮೇಲೆ ಯಾವ ಇವೆಲ್ಲ ಇವಾಗ ಹಾಕು. ಇದ್ರಲ್ಲಿ ಹಾಕು. ಸೌಟ್ ಹಿಡಿಯಕ್ಕೆ ಬರಲ್ಲ ನಿಂದ. ಇದಕ್ಕೆ ಹಾಕೋ ಬಟಾಣಿ ಲೈಟಾಗೆ ಹಾಕು. ಹಾಂ, ಅಷ್ಟು. ಹಾಂ, ಮಸಾಲೆ ತಿರ್ಸ್ಬಿಟ್ಟು ಹಾಕೋದು. ಓಕೆ, 1 ಸೌಟು ಮುಕ್ಕಾಲು ಭಾಗ ತಿರ್ಗಿಸ್ಬಿಟ್ಟು ಹಾಕು. ಮಸಾಲೆ ಕ್ಲೀನಾಗಿ ತಿರ್ಗಿಸು. ಹಂಗೆ ಹಿಡ್ಕೊ. ಹಾಂ, ಹಂಗೆ ಹಿಡ್ಕೊ. ಸೌಟ್ ಹಿಡಿಯೋದು ಕಲಿ ಫಸ್ಟ್ ಕರೆಕ್ಟಾಗಿ. ಹಾಂ, ಸಾಕು, ಅಷ್ಟು ಹಾಕು. ನೀನ್ ಮಾತಾಡೋದು ಏನು ಕೇಳಿಸಲ್ಲ ಅಲ್ಲಿ. ಮೈಕ್ ನನ್ನ ಹತ್ರ ಇದೆ, ನಮ್ಮ ಅಣ್ಣನ ಹತ್ರ ಇದೆ. ಹಾಂ, ಈರುಳ್ಳಿ ಹಾಕು. ಸೌಟ್ ಅದ್ರ ಒಳಗಡೆ ಹಾಕು, ಬಟಾಣಿ ಒಳಗಡೆ ಹಾಕು. ಈರುಳ್ಳಿ ಹಾಕು, ಈರುಳ್ಳಿ ಮೇಲ್ಗಡೆ ಹಾಕು. ಫುಲ್ ಹಾಕು. ಹಾಂ, ಅಷ್ಟು ಹಾಕು. 3 ಕೋಸು ಅಷ್ಟು ಹಾಕು. ಹಾಕು, ಅಷ್ಟು ಹಾಕು. ಮಿಕ್ಸರ್ ಹಾಕು. ಹಾಂ, 3 ಕೋಸು ಅಷ್ಟು ಹಾಕು. ಅಲ್ಲಿ ಪುಡಿ ಐತೆ ಕೊಂಚ. ಟೊಮೊಟೊ ಹಾಕು. ಟೊಮೊಟೊ ಹಾಕು. ಅಲ್ಲೇ ಐತೆ ನೋಡಿ ಕೆಳಗಡೆ. ಅಲ್ಲೇ ಒಳಗಡೆ ಐತೆ ನೋಡಿ. ಹಾಂ, ಸ್ವಲ್ಪ ಕಮ್ಮಿ. ಹಾಂ, ಸ್ಪೂನಲ್ಲಿ ಐತೆ ನೋಡು ಮೇಲ್ಗಡೆ. ಹಾಕು. 1 ಪ್ಲೇಟ್ ಈ ಕಡೆ ಕೊಡಿಲ್ಲ, 1 ಪ್ಲೇಟ್ ಪಾರ್ಸಲ್ ಮಾಡ್ಬೇಕು. ಅದು
ನಿಮ್ಗೆ ಇಲ್ಲ ಅಲ್ಲ ಪಾರ್ಸಲ್ ಅಲ್ಲ ಬಿಡಿ ಪಾರ್ಸಲ್ ಮಾಡಿದೀನಿ ಗೈಸ್. ಇಂದ ಪಾನಿಪುರಿಗ ಹೋಲ್ ಮಾಡಿ ಹಾಕಿದ್ರೆ ಪಾನಿಪುರಿ ಅಷ್ಟೇ ಕಣಲ್ಲಿ. ಅದೇನ್ ಕನ್ನಡದಲ್ಲಿ ತೂತ ಅನ್ನೋದು ಹೋಲ್ಗೆ, ಬೇರೆ ಏನಂತಾರೆ? ಗೈಸ್ ವೆದರ್ ಚೆನ್ನಾಗಿದೆ ಗೈಸ್, ಬಟ್ ಇವ್ರು ಇರೋದ್ಕಿಂತ ಸ್ವಲ್ಪ ಇರಿಟೇಟಿಂಗ್ ಗೈಸ್. ತುಂಬಾ ಇರಿಟೇಟ್ ಮಾಡ್ತಾರೆ ಗೈಸ್ ಇವರು. ಈ ಥರದ್ದು ಎಲ್ಲ ಇಟ್ಬಿಡಿ, ನಾನೇ ತೂತ್ ಮಾಡ್ತೀನಿ. ಹಂಗೆ ಗೈಸ್ ಮಾಡಿಸ್ಕೊಂಡು ನಾವೇ ಮಾಡಬೇಕು. Few moments later. ಕೂತ್ ಮಾಡು. ಅದು ನಾನು ಅದು ಮಾಡಿದ್ದೇನೆ, ಅದು ಒಂದು ಹಂಗೆ ನಿಧಾನಕ್ಕೆ ಫ್ರೆಶ್ ಮಾಡಬೇಕು. ತೂತ್ ಮಾಡೋದು ಕಷ್ಟ ಗೈಸ್. ನೋಡಕ್ಕಷ್ಟೇ ಈಸಿ, ತುಂಬಾ ಕಷ್ಟ ಐತೆ. ಈರುಳ್ಳಿ ಹಾಕೋ ಲೈಟಾಗಿ, ಈರುಳ್ಳಿ ಹಂಗೆ ಕೈಯಲ್ಲಿ ಹಿಡ್ಕೊಂಡು ಹಾಕು. ಇದು ಹಾಲು ಹಾಕಲ್ವಾ? ಆಲೂಗಡ್ಡೆ ಹಾಲು, ಅದು ಹಾಲು ದಹಿ ಪುರಿ. ಹಾಲು ಯಾರು ಹಾಲು ತಿನ್ನ ಕೇಳೋದೇ ಇಲ್ಲ. ಲೈಟಾಗಿ ಸ್ವೀಟ್ ಹಾಕೋ. ಅಲ್ಲ ಸ್ವೀಟ್ ಮುಂದ್ಗಡೆನೆ ಐತ್ ನೋಡಿ. ಸ್ವೀಟ್ ತರ್ಸೋ. ಸ್ವೀಟ್ ಹಾಕಿದ್ರೆ ಮೆತ್ತಗಾಗ್ಬಿಡಲ್ಲ ನಾ ಪೂರಿ. ಸ್ವಲ್ಪ ಅಷ್ಟೊಂದಲ್ಲ ಹಾಕ್ ದಹಿ ಪುರಿಗೆ ಅಷ್ಟೇ ಇರ್ಲಿ ಸ್ವೀಟ್. ಒಂದೊಂದು ಹಾಕೋದಲ್ಲ, ಸುಮ್ಮನೆ ಸಾಕಾ ಗೈಸ್? ಅವ್ನು ಕೆಲಸ ಮಾಡೋನ್ ಗೈಸ್ ಇದರಲ್ಲಿ, ಈ ಗಾಡಿಯಲ್ಲಿ. ನಾನೇನ್ ಮಾಡ್ಲಿ ಹೇಳಿ ಅಣ್ಣ? ಬೇರೆ ಏನ್ ಹಾಕ್ಬೇಕು? ಬಟಾಣಿ ಹಾಕೋ ಒಂದ್ ಮೂರ್ ಕಾಳು. ಬಟಾಣಿ ಒಂದ್ ಮೂರ್ ಕಾಳು. ಕೈಯಲ್ಲಿ ಎತ್ಬೇಕಾ? ಸ್ಪೂನಲ್ಲಿ ಎತ್ಬೇಕಾ? ಅದ್ರಲ್ಲ ಸೌಟಲ್ಲಿ ಹಾಕು, ಮೇಲ್ಗಡೆ ಐತೆ ನೋಡು ಸೌಟು. ಎಲ್ಲಿದೆ? ಒಂದ್ ಮೂರ್ ಕಾಳು ಅದ್ರಲ್ಲಿ ಹಾಕೋ. ಒಂದೊಂದು ಡ್ರಾಪು ಮಸಾಲೆ ಹಾಕು. ಡ್ರಾಪ್ ಮಸಾಲೆ ಹಾಕ್ಬಿಟ್ಟು ಕರಡು ಹಾಕು. ಅಲ್ಲೇ ಒಂದು ಮಸಾಲೆ ಅಲ್ಲಣ್ಣ 45. 3 ಹಾಕಿದೀನೋ, ಕೌಂಟ್ ಮಾಡಿ ಹಾಕ್ತಾ ಇದೀನಿ ಇರು. ನಾವೇ ಇರೋದು ಅದ್ರಲ್ಲಿ ಒಂದು ಈಚೆನೆ ಬಿಟ್ಟು ನೀನು ಹಾಕ್ತಿದ್ದಲ್ಲಿ ಅದು ಆಮೇಲೆ ತಕೊಂಡ್ ಒಳಗಡೆ ಹಾಕೋಬಿಡು. ಓಕೆ, 4 ಅವರ್ ಬೇಕು ಗೈಸ್. ಕೆಲ್ಸ ನಿಧಾನಾಗಿ ಮಾಡ್ಬೇಕು ಗೈಸ್, ತುಂಬಾ ಅರ್ಜೆಂಟ್ ಆಗಿ ಮಾಡಿದ್ರೆ ಚೆನ್ನಾಗಿ ಬರಲ್ಲ, ಇವ್ರಿಗೆ ಗೊತ್ತಾಗಲ್ಲ. ಅಣ್ಣ ಬೇರೆ ಏನ್ ಹಾಕ್ಬೇಕಣ್ಣ? ಮಸಾಲೆ ಹಾಕ್ತಾ? ಎಲ್ಲ ಹಾಕ್ಬೇಕು? ಆ ತೂತೊಳಗಡೆ ಹಾಕೋ. ತೂತೊಳಗಡೆನಾ? ಸ್ವಲ್ಪ ಲೈಟಾಗಿ ಹಾಕೋ. ಹಾ ಓಕೆ. ಒಂದು 2 ಡ್ರಾಪ್ ಹಾಕ್ಬಿಟ್ಟು ಆಮೇಲೆ ಕರಡು ಹಾಕು. ಲೈಟಾಗಿ 2 ಡ್ರಾಪು. ಆಮೇಲೆ ಅಲ್ಲ, ಆಮೇಲೆ ಮೊಸರು ಹಾಕು. ಮೊಸರು ಎಲ್ಲಿದೆ ಪ್ಯಾಕೆಟ್? ಅಲ್ಲೇ ಐತಲ್ಲ. ಓಕೆ. ಒಂದ್ರಲ್ಲಿ ಹಾಕೋ, ಹಂಗೆ ಫುಲ್ ಹಾಕೋ. ಅದು ಡಿಸೈಡ್ ಫಸ್ಟ್ ಒಂದ್ರಲ್ಲಿ ಹಾಕು. ಒಂದ್ರಲ್ಲಿ ಫುಲ್ಲಾಗಿ ಹಾಕು. ಫುಲ್ಲಾಗಿ ಹಾಕ್ಬಿಟ್ಟು ಆಮೇಲೆ ಇದು ಮಿಕ್ಸರ್ ಹಾಕು, ಕೊಡು. ಇನ್ನು ಎಷ್ಟು ಮೊಸರು? ದಹಿ ಪುರಿ ಹಾಕಿ ತಿಂತ್ಯಾ? ಹ್ಞೂ ಹಂಗಾರೆ ನಾನು ಅರ್ಧ ಕಾಸು ಹ್ಞೂ. ಆಮೇಲೆ ಏನ್ ಹಾಕ್ಬೇಕ? ಮಿಕ್ಸರ್. ಮಿಕ್ಸರ್ ಅದೇ 2 ಹಾಕು. ಹಿಂಗ್ ಹಿಡ್ಕೊಂಡು ಹಾಕ್ಬೇಕು, ಒಂದೊಂದಿಗೆ ಹಾಕು. ಪಾನಿಪುರಿ ಮಸಾಲ ಪುರಿ. ಮಾಡೋ ಏನು ಏಯ್ ಇರ, ನಾನೇನ ತಿನ್ನಲ್ಲ ಇದು. ಮೇಲ್ಗಡೆ ಸ್ಪೂನ್ ಇದೆ. ಹಾ ಕುಡಿಲಿ. ಯಾರನ್ನಾದ್ರೂ ಕರ್ಕೊಂಬರ್ಬೋದು ಗೈಸ್, ಇವ್ರನ್ನೆಲ್ಲ ಕರ್ಕೊಂಬಂದ್ಬಿಟ್ರೆ ನಾವು ಅಣ್ಣನ್ಗೂ ಬಿಸ್ನೆಸ್ ಓಡಲ್ಲ, ನನಗೂ ಕೈ ಓಡಲ್ಲ. ಹೊಟ್ಟೆನೋ ಬರ್ಲಿ ಗೈಸ್. ಎಲ್ಲ ಪ್ಲೇಟ್ ಎಲ್ಲ ಕೊಡ್ಲಾ ಗೈಸ್? ನಾವು ಮಾಡಿರೋದು ಬನ್ನಿ ತಿನ್ನೋಣ.
ನಾನು ಮಾಡಿರೋ ಗೈಸ್ ಚೆನ್ನಾಗೇ ಇರುತ್ತೆ. ನಮ್ಮ ಅಣ್ಣನ ಜೊತೆನೆ ಕೆಲ್ಸಕ್ಕೆ ಸೇರ್ಕೊಬಿಡೋಣ ಅಂತ ಇದ್ದೀನಿ. ಪರವಾಗಿಲ್ಲ, ಒಳ್ಳೆ ಪ್ರಾಫಿಟ್ ಮಾಡ್ತಾರೆ ನಮ್ಮ ಅಣ್ಣ ಕೂಡ. ಕಸ್ಟಮರ್ಸ್ ಬರ್ತಾವ್ರೆ. ಬನ್ನಿ ಗೈಸ್, ಇನ್ನ ಒಂದೋ ಎರಡೋ ಪ್ಲೇಟು ಮಾಡಿ ಮನೆಗೆ ಹೋಗಲ್ಲ. 1000-2000ವರೆಗೂ ಇರೋಕ್ಕೆಲ್ಲ ಆಗಲ್ಲ. ಅದಕ್ಕೆ ಪೇಷನ್ಸ್ ಇರಬೇಕು, ನಮಗೆ ಪೇಷನ್ಸ್ ಇಲ್ಲ. ಈ ಥರ ಫಾಸ್ಟಾಗೂ ಇರಬೇಕು. ನಾವು ಮಾಡೋ ಸ್ಲೋಗೆ ಕಸ್ಟಮರ್ಗಳೇ ಹೋಗ್ಬಿಡ್ತಾರೆ ಮನೆಗೆ. ಬಂದು ಹಾಕೋ, ನನ್ಗೆ ಹಾಕು ಅಂದ್ರೆ ಹಾಕಿಲ್ಲ ಇವನು. ಅವನಿಗೆ ಹಾಕ್ಬೇಕಂತೆ. ಹಾಕ್ತೀನಿ ಇರು. ಮಳೆ ನೀರು ಬರುತ್ತೀರಾ, ಯಾಕೆ ನೀರು ವೇಸ್ಟ್ ಮಾಡ್ತೀಯಾ? ಬಂದವ್ರೆ ಅಂತ 5 ರೂಪೀಸ್ ಡಿಸ್ಕೌಂಟ್ ಗೈಸ್. ಇಲ್ಲ ಹಣ ಕೊಡ್ತಿದ್ರ ಅಣ್ಣ? ಏನ ಅವಾಗ ಆಮೇಲೆ 40 ರೂಪಾಯಿ ನಾಳೆ ಕೊಡ್ತೀನಿ ಅಣ್ಣಪ್ಪ, ನೋಡೋಣ. ಏನಿಲ್ಲ, ಫಸ್ಟ್ ನನ್ನ ಅಕೌಂಟ್ ನಿನ್ ಕಡೆಯಿಂದ ಹಾಕ್ಸ್ಕೊಂತೀನಿ. 12 ಪೂರಿ ಹಾಕ್ಸ್ಕೊಂಬಿಡಿ. ನಾಳೆ ಕೊಡ್ತೀನಿ ಅಂತ ಆ ಥರ ಹೇಳು ಬೇಗ. ನಾವು ನಾಳೆ ಕೊಡ್ತೀನಿ ಅಂತ ಹೇಳು. ಕೊಡ್ಬೋದಪ್ಪ. ಏನ್ ಅಲ್ಲಿ ಏನು ಹೇಳ್ಬೋದು ಅಷ್ಟೇ ಗೈಸ್. ಲಾಸ್ಟ್ ಒಂದು ಮಾಡಿ ಮನೆಗೆ ಹೋಗೋಣ ಗೈಸ್. ನೋಡಿ ಇನ್ನೊಂದು 4 ಪೂರಿ ಅದನ್ನು. ಹಾಂ, ಮಸಾಲ ಪುರಿ, ಮಸಾಲ ಸಾಕು. ಸಾಕಾ? 2 ಪ್ಲೇಟಿಗೆ ಹಾಕೋದು, 1 ಪ್ಲೇಟಿಗೆ ಹಾಕ್ಬಿಟ್ಟು ಮುಗಿಸ್ಬೇಡ ನಮ್ಮನ್ನ. ಮಸಾಲೆ ಅಲ್ಲ ಅದು, ಬಟಾಟೆ. ಹಾಂ ಸಾಕು. ಸೌಡ್ ತೆಗಿ, ಅದ್ರ ಒಳಗಡೆ ಬಟಾಣಿ ಒಳಗಡೆ. ಇವರೇ ಆಂಟಿ ಇವಾಗ ಮಾಡೋದು, ಟ್ರೈನಿಂಗ್ ಕೊಡ್ತಾ ಇದೀವಿ. ಇದಲ್ಲ ಈರುಳ್ಳಿ ಹಾಕಿ ಫಸ್ಟು. ಈರುಳ್ಳಿ ಹಾಕಿ ಆಮೇಲೆ ಮಿಕ್ಸರ್ ಹಾಕ್ಬಿಟ್ಟು ಮೇಲ್ಗಡೆ ಟೊಮೆಟೊ ಹಾಕೊಡು. ಗೈಸ್ ಈಗ ಬೇಗ ಮಾಡಿದೀನಿ ಗೈಸ್. ಇನ್ನೊಂದು ಹಾಕೋ. ಪಾರ್ಸಲ್ ಬಿಡೋರು. ಪಾರ್ಸಲ್. ಹಾಂ, ಸೊ ಇವತ್ತಿನ ಬ್ಲಾಗ್ ಇಲ್ಲೇ ಎಂಡ್ ಮಾಡ್ತೀನಿ. ಸೊ ನಮ್ಮ ಅಣ್ಣನ ಅಂಗಡಿಗೆ ಬರ್ತಾ ಇರ್ರಿ. ಈ ಅಂಗಡಿ ಬಂದು ಕಲ್ಟ್ ಫಿಟ್ ಆಪೋಸಿಟಲ್ಲೇ ಇದೆ, ಗೆದ್ಲಲ್ಲಿ ಕಲ್ಟ್ ಫಿಟ್ ಆಪೋಸಿಟ್ಟು. ಆಗಾಗ ಬರ್ತಾ ಇರಿ, ಬಂದು. ಓಕೆ, ಈ ವ್ಲಾಗ್ ಇವತ್ತು ಇಲ್ಲೇ ಎಂಡ್ ಮಾಡ್ತೀನಿ. ಸೊ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನು ಯಾವ ಥರ ಕಂಟೆಂಟ್ಸ್ ಬೇಕು ಅಂತ ಕೆಳಗಡೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಮತ್ತೆ ಸಿಗೋಣ. ಬಾಯ್ 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 ಬಾಯ್.